ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆಯೇ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಅವರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ ಇಂದಿನ ಒಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಾಯ್ಸ್ ಕ್ಲಿಯರ್ ಇದೆ ಮೇಡಮ್? ಇದೆ ಮ್ಯಾಮ್. ಓಕೆ. ಇವತ್ತಿನ ನಾನು ತಗೊಂಡಿರೋದು ಅರಿತು ಬಳಸಿದರೆ ಹೊಟ್ಟೆಯ ಮಿತ್ರ ಅಜ್ವಾನ್ ಅಥವಾ ಓಮಕಾಳು. ಎಲ್ರಿಗೂ ಗೊತ್ತಿದೆ ಓಂಕಾಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ಹಿಂದಿನಿಂದನೂ ಬಳಕೆಯಿಂದಾನೇ ಬಂದಿದೆ. ಎಲ್ಲರೂ ಹೆಚ್ಚಾಗಿ ಅದನ್ನ ಉಪಯೋಗಿಸ್ತಾರೆ. ಅಂದ್ರೆ ಅದ್ರದ್ದು ಉಪಯೋಗ ಅನೇಕ ಇದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅಡಿಗೆ ಮನೇಲಿ ಇದ್ರು ಅದ್ರದ್ದು ಉಪಯೋಗ ನಾವು ತಿಳ್ಕೊಂಡಿರಲ್ಲ. ಎಷ್ಟೆಷ್ಟು ಅಂದ್ರೆ ಅದ್ರ ಎಷ್ಟು ಕಾಯಿಲೆಗಳಿಗೆ ಬರುತ್ತೆ, ಎಷ್ಟು ಮಹತ್ವ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ್ದ್ಯಾವ್ದೋ ಒಂದೊಂದು ಉಪಯೋಗ ತಿಳ್ಕೊಂಡಿರ್ತೀವಿ ಅಷ್ಟೇ. ಇದನ್ನ ತುಂಬಾ ಅಂದ್ರೆ ಕಾಯಿಲೆಗಳಿಗೆ ಉಪಯೋಗಿಸ್ತಾರೆ, ಮನೆಮದ್ದಾಗಿ ಉಪಯೋಗಿಸ್ತಾರೆ, ಆಹಾರದಲ್ಲಿ ಉಪಯೋಗಿಸ್ತಾರೆ. ಈಗ ಒಂದ್ ಬಜ್ಜಿ ಬೋಂಡ ಮಾಡ್ಬೇಕು ಅಂದ್ರೆ ಓಂಕಾಳು ಹಾಕ್ತಾರೆ. ಆಮೇಲೆ ಒಂದು ರೊಟ್ಟಿ ಮಾಡ್ಬೇಕಾದ್ರೆ ಅಂದ್ರೆ ತಾಳಿಪಟ್ಟು ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಒಡಪೆ ಅಂತ ಏನ್ ಹೇಳ್ತೀವೋ, ಮಸಾಲೆ ರೊಟ್ಟಿ ಮಾಡ್ತೀವಿ, ಅದಕ್ಕೂ ಸೂರ ಅಂದ್ರೆ ಡೈಜೆಷನ್ ಚೆನ್ನಾಗಾಗ್ಲಿ, ಜೀರ್ಣಕ್ರಿಯೆ ಚೆನ್ನಾಗಾಗ್ಲಿ ಅಂತ ಬಳಸ್ತಾರೆ. ಒಂದು ಚಕ್ಲಿ ಮಾಡ್ಲಿಕ್ಕೂ, ಕೋಡ್ಬಳೆ ಮಾಡ್ಲಿಕ್ಕೆ, ಪ್ರತಿಯೊಂದು ಏನೇ ಒಂದು ಪದಾರ್ಥ ಮಾಡ್ಬೇಕಾದ್ರೂ ಜೀರ್ಣಕ್ರಿಯೆಗೆ ಒಳ್ಳೇದು ಅಂತ ಹೇಳಿ ಓಂಕಾಳನ್ನು ತುಂಬಾ ಹಿಂದಿನಿಂದ ಬಳಕೆ ಮಾಡ್ಕೊಂಡು ಬಂದು ಈಗಲೂ ಕೂಡ ಅದನ್ನ ಬಳಸ್ತಾ ಇದ್ದಾರೆ. ಆಯುರ್ವೇದದಲ್ಲೂ ಕೂಡ ಅದಕ್ಕೆ ಮಹತ್ವವಾದ ಸ್ಥಾನ ಇದೆ ಅಂತ ಹೇಳ್ಬೋದು. ಇದೊಂದು ಅಮೂಲ್ಯವಾದ ಬೀಜ ಅಂತ ಹೇಳ್ಬೋದು. ಹೇಗೆ ನಾವು ಬಡೆ ಸೊಪ್ಪು ಮತ್ತೆ ಜೀರಿಗೆ ಎಲ್ಲ ಹೇಗೆ ಉಪಯೋಗಿಸ್ತೀವೋ ಅದೇ ತರದ ಒಂದು ಪದಾರ್ಥ ಅಂತ ಹೇಳ್ಬೋದು. ಇದು ಸಾಧಾರಣವಾಗಿ ಅಡ್ಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅಜ್ವಾನ್ ಅಂದ್ರೆ ಒಂದು ಸಣ್ಣ ಬೀಜ ಅಷ್ಟೇ. ಅಂದ್ರೆ ಅದರಲ್ಲಿರೋ ಶಕ್ತಿ ಮಾತ್ರ ಅದ್ಭುತ ಅಂತ ಹೇಳ್ತೀವಿ. ಇದು ಅದೇ ಅಂದ್ರೆ ಪ್ರಾಚೀನ ಒಂದು ಗುಣದಲ್ಲಿ ಹೇಳ್ಬೋದಾದ್ರೆ, ಆಯುರ್ವೇದ ಗ್ರಂಥದಲ್ಲಿ ನಾವು ಹೇಳ್ಬೋದಾದ್ರೆ ಅಂದ್ರೆ ಅಜ್ವಾನನ್ನು ಉದರ ವ್ಯಾಧಿಹರ ಅಂತ ಕರೀತಾರೆ. ಇದು ಯಾಕಂದ್ರೆ ಇದು ಎಲ್ಲ ಹೊಟ್ಟೆಯ ಒಂದು ಎಲ್ಲಾ ರೋಗಗಳಿಗೂ ಕೂಡ ಇದು ನಿವಾರಿಸುವ ಶಕ್ತಿ ಅಥವಾ ಒಂದು ರಾಮಬಾಣ ಅಂತ ಹೇಳ್ಬಹುದು. ಹಾಗಾದ್ರೆ ಅಜ್ವಾನ್ ಸ್ವಭಾವವೇನು ಅಂತ ನೋಡೋಣ. ಅಜ್ವಾನ್ ಸ್ವಲ್ಪ ಉರಿ ಅಂದ್ರೆ ತೀಕ್ಷ್ಣವಾಗಿರುತ್ತೆ, ಅಂದ್ರೆ ಸ್ವಲ್ಪ ಕಟುವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಸ್ವಲ್ಪ ಒಗರು ಇರುತ್ತೆ, ಘಾಟು ಇರುತ್ತೆ ಅಂತ. ಅಂದ್ರೆ ಇದು ಶೀತದಿಂದ ಮತ್ತು ವಾತ ಮತ್ತು ಕಫ ದೋಷಗಳಲ್ಲಿ ಉಂಟಾಗುವ ಹಲವು ಸಮಸ್ಯೆಗಳನ್ನು ನಿವಾರಿಸುವ ಗುಣ ಈ ಅಜ್ವಾನಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಉಷ್ಣ ಸ್ವಭಾವದ ಬೀಜ. ಅಂದ್ರೆ ಯಾವಾಗ ನಮ್ಮ ದೇಹ ತಂಪು ಅಂತ ಅನ್ಸುತ್ತ ಅಥವಾ ಏನೋ ಶೀತ ಆಗಿರುತ್ತೆ ಆವಾಗ ಈ ಅಜ್ವಾನ ಅಥವಾ ಓಂಕಾಳು ಅಂತೀವ ನಾವು, ಇದು ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ಏಕೆ ಅಂದ್ರೆ ಇದು ಕಫವನ್ನು ನಿವಾರಿಸುವ ಗುಣ ಇದರಲ್ಲಿ ತುಂಬಾ ಶಕ್ತಿಶಾಲಿಯಾಗಿದೆ. ಅಂದ್ರೆ ಜೀರ್ಣಕ್ರಿಯೆಗೆ ಅನುಕೂಲವಾಗುತ್ತೆ. ಅಂದ್ರೆ ನಮ್ಗೆ ದೇಹದಲ್ಲಿ ಕಫ ಕಟ್ಟಿದಾಗ ಅದನ್ನು ನೀರು ಮಾಡುವ ಗುಣ ಕೂಡ ಇದರಲ್ಲಿ ಒಂದು ಇದೆ. ಹಾಗಾದ್ರೆ ಅಜ್ವಾನಿರೋ ಮುಖ್ಯ ತೈಲ ಯಾವುದು ಅಂದ್ರೆ ಥೈಮಾಲ್ ಅಂತ ಕರೀತಾರೆ ಅದಕ್ಕೆ. ಇದೊಂದು ಶಕ್ತಿಶಾಲಿ ನೈಸರ್ಗಿಕ ಆಂಟಿಸೆಪ್ಟಿಕ್ ಮತ್ತು ಪ್ಯಾಥೋಜನ್ ನಾಶಕ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಅಷ್ಟು ಆಂಟಿಸೆಪ್ಟಿಕ್ ಗುಣ ಇದೆ. ಈಗ ಅರಿಶಿನ ಯಾವ ತೀರ ಕೆಲಸ ಮಾಡುತ್ತೋ ಅದೇ ತರ ಗುಣ ಈ ಅಜ್ವಾನಲ್ಲೂ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಅಜ್ವಾನ್ ಅಥವಾ ಓಮಕಾಳು ಅಂತ ನಾವ್ ಹೇಳ್ತೀವಿ, ಯಾವ್ಯಾವ ಒಂದು ಆರೋಗ್ಯ ಲಾಭವನ್ನು ಪಡ್ಕೋಬಹುದು, ಯಾವ್ಯಾವ ಒಂದು ಆರೋಗ್ಯ ಸುಧಾರಣೆಗೆ ಲಾಭ ಇದೆ ಅಂತ ನೋಡೋಣ. ಇದು ಹೇಗೆ ಅಂದ್ರೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ. ಅಂದ್ರೆ ಊಟದ ನಂತರ ಒಂದು 1/4 ಚಮಚದಷ್ಟು ಅಥವಾ ಒಂದು ಕೈ ಒಂದೆಷ್ಟು ಕಾಳುಗಳನ್ನ ನಾವು ಬಾಯಿ ಹಾಕೊಂಡು ಅಗೀತಾ ಅದ್ರ ರಸ ನುಂಗಿದ್ರೆ, ನಾವು ಊಟ ಮಾಡಿದ್ದೇನಾದ್ರೂ ಡೈಜೆಷನ್ ಆಗಿಲ್ಲ ಅಥವಾ ಗ್ಯಾಸ್ಟ್ರಿಕ್ ಆಗಿದೆ, ಹೊಟ್ಟೆ ಉಬ್ತಾ ಇದೆ, ಅಜೀರ್ಣ ಆಗ್ತಾ ಇದೆ ಅಂತ ಹೇಳಿ ತಕ್ಷಣ ಪರಿಹಾರ ಸಿಗುತ್ತೆ. ನಾವು ನೋಡಿ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಬಂದಿರ್ತೀವಿ, ಅಲ್ಲಿ ಅಂದ್ರೆ ನಾವು ಮನೆಯಲ್ಲಿ ಮಾಡ್ದಾಗ ಇರಲ್ಲ ಆಹಾರಗಳು, ಬೇರೆ ಬೇರೆ ಆಹಾರ ತಗೊಂಡಿರ್ತೀವಿ, ಎಲ್ಲದೂ ಕೂಡ ಡೈಜೆಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಆವಾಗ ನಮ್ಗೆ ಇಮ್ಮಿಡಿಯೇಟ್ ಮನೆ ಬಂದ ತಕ್ಷಣ ಒಂದೆರಡು ಅಜ್ವಾನ ಅಂದ್ರೆ ಓಂಕಾಳನ್ನ ಬಾಯಿ ಹಾಕೊಂಡು ತಿಂದ್ರೆ ಇಮ್ಮಿಡಿಯೇಟ್ ನಮ್ಗೆ ಅದು ಕೆಲಸ ಮಾಡುತ್ತೆ, ಜೀರ್ಣ ಆಗತ್ತೆ ಅಂತ ಹೇಳ್ತಾರೆ. ಕಫ ಮತ್ತು ಶೀತ ನಿವಾರಣೆ ಅಂತ ಅಜ್ವಾನನ್ನು ನಾವು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಅದು ಶೀತ, ಗಂಟಲು ನೋವು ಇರ್ಬೋದು, ಶೀತ ಇರ್ಬೋದು ಅಥವಾ ಕಫ ಇರ್ಬೋದು, ಅದನ್ನ ನಾಶ ಮಾಡ್ಲಿಕ್ಕೆ ಅನುಕೂಲವಾಗಿದೆ. ಅದೇ ರೀತಿ ಮಹಿಳೆಯರಿಗೆ ತುಂಬಾ ಉಪಕಾರಿ. ಯಾಕಂದ್ರೆ ಮಹಿಳೆಯರು ಈಗ ಪ್ರತಿ ಮಂತ್ ಪೀರಿಯಡ್ಸ್ ಆದಾಗ ಅವರಿಗೆ ಹೆಚ್ಚಾಗಿ ಮಹಿಳೆಯರಲ್ಲಿ ಹೊಟ್ಟೆ ನೋವಿನ ಪ್ರಾಬ್ಲಮ್ ಇರುತ್ತೆ. ಹೊಟ್ಟೆ ಉರಿ ಅಂತಾರ, ಹೊಟ್ಟೆ ನೋವಿನ ಅವರು ಈ ಅಜ್ವಾನನ್ನು ಸ್ವಲ್ಪ ಇದನ್ನ ಕುದಿಸ್ಕೊಂಡು ಕುಡಿಯೋದ್ರಿಂದ ಇದು ಶಮನ ಆಗುತ್ತೆ ಅಂತ ಹೇಳ್ತಾರೆ.
ಅದೇ ರೀತಿ ಮೂಗಿನ ಬ್ಲಾಕ್ ಮತ್ತು ಅಲರ್ಜಿ ಅಂದ್ರೆ ಮೂಗು ಬ್ಲಾಕ್ ಆಗಿರುತ್ತೆ. ನಾವು ಎಷ್ಟೋ ಜನ ಅಮೃತಾಂಜನ, ವಿಕ್ಸ್ ಅದನ್ನೆಲ್ಲ ಲೇಪನ ಮಾಡ್ಕೊಳ್ತಾ ಇರ್ತೀವಿ. ಅದ್ರ ಬದಲು ನಾವು ಈ ಚೆನ್ನಾಗಿ ಕುದಿಸ್ಕೊಂಡು ನೀರು ಬಿಸಿ ಬಿಸಿ ಇರುವಾಗ ಈ ಅಜ್ವಾನ ಅಂದ್ರೆ ಒಂದ್ ಸ್ವಲ್ಪ ಮುಷ್ಟಿ ಓಂಕಾಳು ಹಾಕಿ ಕುದಿಸ್ಕೊಂಡು ಆ ನೀರಿಂದ ಸ್ಟೀಮ್ ತಗೊಳ್ಳೋದ್ರಿಂದ ನಮ್ಗೆ ಕಟ್ಟಿರುವಂತ ಮೂಗು ಬೇಗನೆ ಓಪನ್ ಆಗುತ್ತೆ, ಅಂದ್ರೆ ಉಸಿರಾಡ್ಲಿಕ್ಕೆ ನಮ್ಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಹೃದಯ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಉತ್ತೇಜಿಸುವ ಗುಣ ಇದರಲ್ಲಿದೆ ಅಂತ ಹೇಳ್ತಾರೆ. ಅಂದ್ರೆ ಅಸ್ತಮ ಇರ್ಬೋದು, ಅಥವಾ ಬಹುದಿನಗಳಿಂದ ನೋಡಿ ಈಗ ಕೆಮ್ಮು, ಎಷ್ಟೋ ದಿನದಿಂದ ಶೀತ ಆಗುತ್ತೆ, ಶೀತದಿಂದ ಜ್ವರ ಬರುತ್ತೆ, ಜ್ವರ ಆದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ಪ್ರಕೃತಿ ನಿಯಮ ಅಲ್ವಾ. ಅದೇ ರೀತಿ ಕೆಮ್ಮು ಬಂದಾಗ ಎಷ್ಟೋ ಅಂದ್ರೆ ಗುಣನೇ ಆಗ್ತಾ ಇರಲ್ಲ ಅಂತ ಕೆಮ್ಮುಗಳಿದ್ದಾಗ ಬಹುದಿನದಿಂದ ನಮಗ್ ಕಾಡ್ತಾ ಇರುತ್ತೆ. ಆ ಕಾಡ್ತಾ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹಿಪ್ಪಲಿ ಪುಡಿ ಮತ್ತು ಅಜವಾನಿನ ಪುಡಿ ಸೇಮ್ ಪ್ರಮಾಣ ಕಾಲ್ ಚಮಚ ತಗೊಂಡು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಬಂದ್ರೆ ಅಂದ್ರೆ ಕಟ್ಟಿರುವಂತ ಕಫ ನೀರಾಗತ್ತೆ. ನೀರಾದಾಗ ಕೆಮ್ಮು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಅಂದ್ರೆ ಶೀತದಿಂದ ಕೂಡಿದ ಕೆಮ್ಮು ಇರುತ್ತಲ್ಲ ಅದು. ಅದೇ ರೀತಿ ನಾವು ಉರಿಯುತ್ತಿರೋ ಕೆಂಡ ಅಂದ್ರೆ ಅಂದ್ರೆ ಮನೆಯಲ್ಲೆಲ್ಲ ಹಿಂದೆಲ್ಲ ಇರ್ತಾ ಇತ್ತು ಕೆಂಡಗಳು, ಉದ್ದಿಲು ಅಂತ ನಾವು ಮಾಡ್ಕೊಳ್ತಿದ್ವಿ ಅದ್ರಲ್ಲಿ. ಅಥವಾ ನಾವು ಸ್ಟವ್ ಮೇಲೆ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡ್ರೆ ಅರಿಶಿಣ ಮತ್ತು ಅಜ್ವಾನಿನ ಪುಡಿಗಳನ್ನ ಹಾಕಿ ಆ ಹೊಗೆ ತಗೊಳ್ಳೋದ್ರಿಂದ ಯಾವ್ದಾದ್ರು ಒಂದು ಮಣ್ಣಿನ ಪಾತ್ರೆನೋ ಅಥವಾ ಒಂದು ಯಾವ್ದಾದ್ರು ಒಂದು ಪಾತ್ರೆ ಇಟ್ಕೊಂಡು ಅರಿಶಿಣ ಮತ್ತು ಇದನ್ನ ಓಂಕಾಳನ್ನ ಹಾಕಿ ಬಿಸಿ ಮಾಡಿ ಅದರಿಂದ ಏನ್ ಹೊಗೆ ಬರುತ್ತಾ ಆ ಹೊಗೆಯನ್ನು ನಾವು ತಗೊಳ್ಳೋದ್ರಿಂದ ಕೂಡ ನಮಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿ ಅಂದ್ರೆ ಲಂಗ್ಸ್ಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಮ್ಮು ಎಲ್ಲಿಂದ ಅಂದ್ರೆ ಲಂಗ್ಸಿಂದಾನೇ ಸ್ಟಾರ್ಟ್ ಆಗೋದು, ಶ್ವಾಸಕೋಶಕ್ಕಿಂದನೇ ಬಂದದ್ದು. ಎಲ್ಲಿ ಅದು ಕಫ ಗಟ್ಟಿ ಆದಾಗ ನಮ್ಗೆ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಗಟ್ಟಿ ಆಗ್ಬಿಡುತ್ತೆ ನಮ್ಗೆ. ಆ ಆ ಶ್ವಾಸಕೋಶವನ್ನು ನಾವು ಓಪನ್ ಮಾಡ್ಲಿಕ್ಕೆ ಅಥವಾ ಉಸಿರಾಡ್ಲಿಕ್ಕೆ ಚೆನ್ನಾಗಿ ಅಥವಾ ನೀರ್ ಮಾಡ್ಲಿಕ್ಕೆ ಈ ಅಜ್ವಾನ ಅಂತೀವಲ್ಲ ಅದು ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದ್ರದ್ದ ಒಂದು ಹೊಗೆ ತಗೊಳ್ಳೋದ್ರಿಂದ ಅರಿಶಿಣ ಅಂತೂ ಆಂಟಿಬಯೋಟಿಕ್ ತರನೇ ಕೆಲಸ ಮಾಡುತ್ತೆ, ಇದು ಆಂಟಿಸೆಪ್ಟಿಕ್ ತರ ಕೆಲಸ ಮಾಡುತ್ತೆ. ಎರಡೂ ಕೂಡ ತುಂಬಾ ಅತ್ಯುತ್ತಮವಾದ ಒಂದು ಔಷಧಿ ಅಂತ. ಎಷ್ಟೋ ಜನಕ್ಕೆ ಜ್ವರ ಇರುತ್ತೆ, ಜ್ವರ ಬಂದಿರುತ್ತೆ, ಬಾಯಿ ರುಚಿ ಇರಲ್ಲ, ಬಾಯೆಲ್ಲ ಕೆಟ್ಟೋಗಿರುತ್ತೆ, ಅಯ್ಯೋ ಏನ್ ತಿಂದ್ರು ಸೇರಲ್ಲ, ಊಟ ತಿಂದ್ರು ಸೇರಲ್ಲ, ಏನ್ ತಿನ್ಬೇಕಪ್ಪ ಅಂತ ತುಂಬಾ ಸಮಸ್ಯೆ ಆಗತ್ತೆ. ಆಗ ನಾವು ಆ ಇದ್ದಾಗ ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳು ಅಂದ್ರೆ ಗೊತ್ತು, ಧನಿಯಾ ಕಾಳು, ಹಾಗೆ ಜೀರಿಗೆ, ಸ್ವಲ್ಪ ಅಜವಾನ, ಆ ಮೂರನ್ನು ಸಮ ಪ್ರಮಾಣ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆಗಾಗ ನೀರ್ ಕುಡಿತಾ ಇದ್ರೆ ಜ್ವರದಿಂದ ಬಳಲ್ತಾ ಇರೋ ಸುಸ್ತು ಇರಲ್ಲ, ಹಾಗೂ ಬಾಯಿ ರುಚಿನೂ ಕೂಡ ಕೆಟ್ಟೋಗಲ್ಲ. ಅವಾಗ ಸ್ವಲ್ಪ ಬಾಯಿಗೆ ನಮ್ಗೆ ಟೇಸ್ಟ್ ಅನಿಸ್ತಾ ಇರುತ್ತೆ, ಊಟಗಳು ಸೇರಿಸ್ತಾ ಇರುತ್ತೆ, ಯಾಕಂದ್ರೆ ನಮ್ಗೆ ಜೀರ್ಣ ಚೆನ್ನಾಗ್ ಆಗ್ತಾ ಇರುತ್ತೆ. ಆಗ ನಮಗ್ ಹಸುವಾಗತ್ತೆ. ಯಾವಾಗ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೋ ಅವಾಗ ಹಸುವಾಗಲ್ಲ. ನಮ್ಮ ಜೀರ್ಣ ಶಕ್ತಿ ಬೇಕು. ಈ ತರ ಅಂದ್ರೆ ಜ್ವರ ಬಂದಾಗ ಆ ತರ ಎಲ್ಲ ನಾವು ಯಾವ್ದೋ ಒಂದು ಮೆಡಿಸಿನ್ ತಗೊಂಡಿರ್ತೀವಿ, ನಾವು ಊಟ ಮಾಡದೆ ನಮ್ ಹೊಟ್ಟೆ ಉಬ್ಕೊಂಡಿರುತ್ತೆ. ಆ ಕಾರಣದಿಂದ ಅಂತ ಟೈಮಲ್ಲಿ ನಾವು ನಮ್ಗೆ ಯಾವಾಗ ಬಾಯಿ ಕಹಿ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಅಜ್ವಾನ ಅಕಸ್ಮಾತ್ ಕುದಿಸಿ ಕುಡಿಲಿಕ್ ಆಗಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡುವ ಒಂದೆರಡು ಕಾಳನ್ನು ಬಾಯಿಗೆ ಹಾಕೊಂಡು ತಿಂದು ಜಗದು ಅದ್ರ ರಸ ನುಂಗೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟೋ ಸರಿ ಕುದ್ಸಕ್ ಆಗಲ್ಲ, ನಮ್ಗೆ ಟೈಮ್ ಇರಲ್ಲ, ಏನ್ ಮಾಡೋದಪ್ಪ ನಾವು ಅಂತ ಹೇಳಿದ್ರೆ ಏನೋ ಒಂದ್ ಸ್ವಲ್ಪ ಅಲ್ಲೆಲ್ಲೋ ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಿ, ಹೋಗ್ತಾ ಒಂದೆರಡು ಕಾಳು ಬಾಯಿ ಹಾಕೊಂಡು ತಿಂದ್ರು ಕೂಡ ಅದು ನಮ್ ಪಾಪ ಅಷ್ಟ್ ಚೆನ್ನಾಗ್ ಕಾಣುತ್ತೆ. ಅಂದ್ರೆ ಪ್ರಕೃತಿ ನಮ್ಗೆ ಅಷ್ಟು ಕೊಟ್ಟಿರುತ್ತೆ, ಅದ್ರಲ್ಲಿ ಅಷ್ಟು ಅಂದ್ರೆ ಗಟ್ಟಿಯಾದಂತ ಒಂದು ಗುಣ ಇದೆ, ಶಕ್ತಿಯುತವಾದ ಒಂದು ಗುಣ ಇದೆ. ಅದನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು, ಬಳಸುವ ವಿಧಾನ ಗೊತ್ತಿರ್ಬೇಕು ಅಷ್ಟೇ. ಅದೇ ರೀತಿ ತೂಕ ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಜ್ವಾನ ಕುಡಿಯೋದ್ರಿಂದ ಅಂದ್ರೆ ಅಜ್ವಾನ ನೀರ್ ಕುಡಿಯೋದ್ರಿಂದ ತೂಕವನ್ನು ನಿರ್ವಹಣೆ ಮಾಡಬಹುದು. ಆಮೇಲೆ ಈಗ ಒಬ್ಬೊಬ್ರಿಗೆ ಏನಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಬ್ಲೌಟಿಂಗ್ ತರ ಆಗುತ್ತೆ, ಅಂದ್ರೆ ಹೊಟ್ಟೆ ಉಬ್ಬದಂಗ ಆಗೋದು, ಆಮೇಲೆ ಗ್ಯಾಸ್ ತರ ಆಗೋದು, ಅದೆಲ್ಲ ಆಗ್ತಾ ಇರತ್ತೆ. ಈ ಅಂದ್ರೆ ಕಾಳು ಪುಡಿ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಒಂದ್ ಸ್ವಲ್ಪ ಬಡೆ ಸೊಪ್ಪು, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಚಿಟಿಕೆ ಇಂಗು, ಇದಷ್ಟು ಸಮ ಪ್ರಮಾಣದಲ್ಲಿ ಹಾಕಿ ನಾವು ಪೌಡರ್ ಮಾಡಿ ಇಟ್ಟುಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಸ್ವಲ್ಪ ಹಾಕೊಂಡು ಕುಡಿಯೋದ್ರಿಂದ ಅದ್ಭುತವಾದ ಕೆಲಸ ಮಾಡುತ್ತೆ. ಅಂದ್ರೆ ಅಂದ್ರೆ ಡೈಜೆಷನ್ ಆಗದಿದ್ದಲ್ಲಿ ಡೈಜೆಷನ್ ಆಗುತ್ತೆ. ಆಮೇಲೆ ಮಲ ವಿಸರ್ಜನೆ ಅಂದ್ರೆ ಯಾರಿಗ್ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಅದು ಬೇಗ ಕೆಲಸ ಮಾಡಿ, ಯಾಕಂದ್ರೆ ಅದ್ರಲ್ಲಿ ಮೆಂತೆ ಹಾಕಿರ್ತೀವಲ್ವಾ, ಅದಕ್ಕೋಸ್ಕರ ಕೆಲಸ ಮಾಡುತ್ತೆ. ಆಮೇಲೆ ಹೊಟ್ಟೆ ಉಬ್ಬರಿಸ್ದಂಗಾಗಿರುತ್ತೆ. ಎಷ್ಟೋ ಜನಕ್ಕೆ ಧ್ಯಾನ ಕುತ್ಕೊಳಕ್ ಆಗಲ್ಲ, ವ್ಯಾಯಾಮ ಮಾಡಕ್ ಆಗಲ್ಲ,
ಆಮೇಲೆ ಪ್ರಾಣಾಯಾಮ ಮಾಡಕ್ಕಾಗಲ್ಲ, ಯೋಗ ಮಾಡಕ್ಕಾಗಲ್ಲ, ನನ್ ಹೊಟ್ಟೆ ಕೊಬ್ಬಿಸ್ದಂಗಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ಟೈಮಲ್ಲಿ ಇದು ಸ್ವಲ್ಪ ನಾವು ಪೌಡರ್ ಮಾಡಿ ಇಟ್ಕೊಂಡು ಒಂದು 1/4 ಚಮಚದಷ್ಟು ಅಥವಾ ಅರ್ಧ ಚಮಚ ಒಂದು ಲೋಟ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಅದ್ಭುತವಾಗಿ ಕಲ್ಲುಪ್ಪು ಅಂತ ಸಿಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅದೇ ಉಪ್ಪೆ ಆಗಿಬೇಕು. ಅದನ್ನ ಅತಿಯಾಗಿ ಹಾಕ್ಬಾರ್ದು. ಅಜವಾನ ಮತ್ತೆ ಬಡೆ ಸೊಪ್ಪು ಮತ್ತೆ ಜೀರಿಗೆ ಮೆಂತೆ ಇದು ಸಮ ಪ್ರಮಾಣದಲ್ಲಿ ಇರ್ಬೇಕು. ಕಲ್ಲುಪ್ಪು ಮತ್ತೆ ಟೇಸ್ಟಿಗೆ ಒಂದ್ ಸ್ವಲ್ಪ, ಆಮೇಲೆ ಇಂಗು ಚಿಟಿಕೆ ಅದಷ್ಟು ಹಾಕಿ ಇಟ್ಕೊಂಡ್ರೆ ಅದ್ಭುತವಾದ ಒಂದು ರಿಸಲ್ಟ್ ಕೊಡುತ್ತೆ. ನಾನಂತೂ ಇದು ಪ್ರತಿದಿನ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಮನೆಯವರೆಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬಾ ಜನ ಇದನ್ನ ಮಾಡಿಸ್ಕೊಂಡಿದ್ದಾರೆ ಈ ಪುಡಿಯನ್ನು. ಅವರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಪೌಡರ್ ಎಲ್ಲರೂ ಮಾಡಿಟ್ಕೊಳ್ಳಿ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಕೊಡ್ಬೋದು. ಇದೇನು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಆದ್ರೆ ಅತಿಯಾಗಿ ಯಾವುದನ್ನು ಸೇವಿಸಬಾರ್ದು. ಅಂದ್ರೆ ಅತಿಯಾದ್ರೆ ಅಮೃತವು ವಿಷ ಅಂತ ಹೇಳ್ತಾರೆ. ನಮ್ಮ ಕಾಯಿಲೆಗೆ ತಕ್ಕಂತೆ, ನಮ್ಮ ಜೀರ್ಣಕ್ರಿಯೆಗೆ ತಕ್ಕಂತೆ ನಾವು ಉಪಯೋಗಿಸ್ಕೋಬೇಕು. ಅದೇ ರೀತಿ ರಕ್ತ ಶುದ್ಧೀಕರಣ ಮತ್ತು ಶಕ್ತಿ ನೀಡುತ್ತೆ ಅಂತ ನಿಯಮಿತವಾಗಿ ಅಜವಾನ್ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ. ನಮ್ಮ ರಕ್ತದಲ್ಲಿ ಅಶುದ್ಧತೆ, ರಕ್ತ ಏನಾದ್ರೂ ಅಶುದ್ಧತೆ ಆಗಿದೆ ಅಂದ್ರೆ ನಮ್ಗೆ ತುರ್ಕೆ ಬರೋದು, ಆಮೇಲೆ ಒಂಥರ ಚರ್ಮದ ಏನೋ ಒಂದು ಪ್ರಾಬ್ಲಮ್ ಆಗೋದು, ಆಮೇಲೆ ವಾಮಿಟ್ ಸೆನ್ಸೇಷನ್ ಆಗೋದು, ಅದೆಲ್ಲ ಆಗ್ತಾ ಇರುತ್ತೆ ಶುದ್ಧ ಇರಲಿಲ್ಲ ಅಂದ್ರೆ. ಅದಕ್ಕೋಸ್ಕರ ನೋಡಿ, ಕೈಲೆಲ್ಲ ಒಬ್ರು ಚರ್ಮದಲ್ಲಿ ಬಬಲ್ಸ್ ಬರ್ತಾ ಇರುತ್ತೆ, ಕೆಂಪು ಕೆಂಪು ರ್ಯಾಷಸ್ ತರ ಆಗ್ತಾ ಇರುತ್ತೆ. ಅದೆಲ್ಲ ಪಿತ್ತದಿಂದ ಆಗೋದು, ಅಂದ್ರೆ ರಕ್ತ ಶುದ್ಧಿ ಇಲ್ಲದಾಗ ಆಗ್ತಾ ಇರೋದು. ಆ ರಕ್ತ ಶುದ್ಧಿಗೆ ಈ ಅಜವಾನನ್ನು ಉಪಯೋಗಿಸ್ಬೋದು. ಅವಾಗ ಒಂದ್ ಸ್ವಲ್ಪ ಸೇವಿಸ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ರಾತ್ರಿ ಮಲಗ್ಬೇಕಾದ್ರೂ ಒಂದಿಷ್ಟು ಬಾಯಿ ಹಾಕೊಂಡು ತಿನ್ಕೊಂಡು ಮಲ್ಕೋಬಹುದು. ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾದ್ರೂ ತಿನ್ಬಹುದು, ಅಥವಾ ನೀರ್ ಮಾಡ್ಕೊಂಡು ಕುಡಿಬಹುದು. ಅದೇ ರೀತಿ ಯಾರಿಗೆ ನಿಯಮಿತವಾಗಿ ಹೊಟ್ಟೆ ತೊಳಸೋದು, ವಾಂತಿ ಆಗ್ತಾ ಇರತ್ತೆ, ಅಜೀರ್ಣದಿಂದ ವಾಂತಿ ಅಂತ ಹೇಳ್ತೀವಿ, ಏನೋ ಹೊರಗಡೆಯಿಂದ ನಾವು ತುಂಬಾ ಏನೋ ಆಹಾರ ತಿನ್ಕೊಂಡ್ ಬಂದ್ಬಿಡ್ತೀವಿ, ಅದು ಡೈಜೆಷನ್ ಆಗಲ್ಲ, ವಾಂತಿ ಆಗ್ತಾ ಇರುತ್ತೆ, ಅವರು ಇಮ್ಮಿಡಿಯೇಟ್ ಆಗಿ ಅಜವಾನನ್ನ ಚೆನ್ನಾಗಿ ಒಂದ್ ಲೋಟ ನೀರನ್ನ ಅರ್ಧ ಲೋಟಕ್ಕೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಅಂದ್ರೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡಿಯೋದ್ರಿಂದ ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ. ಅಂದ್ರೆ ಹೊಟ್ಟೆ ತೊಳಸಿ ಬರುತ್ತೆ ನೋಡಿ ವಾಮಿಟ್, ಅದು ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ. ಅದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಮೂಗ್ ಕಟ್ತಾ ಇರುತ್ತೆ, ತಲೆ ಇರುತ್ತೆ, ಶೀತ ಆಗಿರುತ್ತೆ, ಎದೆ ಕಟ್ತಾ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅವರಿಗೆ ಈ ಅಜವಾನ ಅಂದ್ರೆ ಓಂ ಕಾಳು, ಆಮೇಲೆ ಸಾಸಿವೆ ಕಾಳು, ಆಮೇಲೆ ಕರ್ಪೂರ, ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎಣ್ಣೆಲಿ, ಕೊಬ್ಬರಿ ಎಣ್ಣೆಲಿ ಕುದ್ದು ಅದನ್ನ ಆರಿಸಿ ಇಟ್ಕೋಬೇಕು. ಸ್ವಲ್ಪ ಹೂ ಬಿಸಿ ಇರ್ಬೇಕಾದ್ರೆ, ಅಂದ್ರೆ ತುಂಬಾ ಬಿಸಿ ಇರಬಾರ್ದು, ಮಕ್ಕಳಿಗೆ ಆಗತ್ತೆ, ದೊಡ್ಡವರಿಗೂ ಬರುತ್ತೆ. ಮಕ್ಕಳಿಗೆ ಪಾದಕ್ಕೆ ಹಚ್ಚೋದು, ಗಂಟಲಿಗೆ ಹಚ್ಚೋದು, ತಲೆಗೆ ಹಚ್ಚೋದು, ಮೂಗಿಗೆ ಹಚ್ಚೋದು, ಇಲ್ಲೆಲ್ಲ ಹಚ್ಚಿ ಅವ್ರಿಗೆ ಚೆನ್ನಾಗಿ ಪಚನ ಮಾಡಿದಾಗ ಅವರಿಗೆ ಮೂಗಲ್ಲಿರೋ ಬ್ಲಾಕ್ಗಳು, ತಲೆಯಲ್ಲಿ ಶೀತ ಆದ್ರೆ ಎಲ್ಲ ಮೂಗಿನ ಮೂಲಕ ಇಳಿತಾ ಬರುತ್ತೆ. ಅದನ್ನ ಒಂದಿಷ್ಟು ದಿನ ಥಂಡಿ ಎಷ್ಟು ದಿನ ಇರುತ್ತೋ ಅಥವಾ ಶೀತ ಇರುತ್ತೋ ಅವಾಗ ಹಚ್ತಾ ಬರ್ಬೇಕು. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ವಿಕ್ಸು, ಅಮೃತಾಂಜನ ಅದೆಲ್ಲ ಹಚ್ಚೋದ್ಕಿಂತ ನಮ್ಮಲ್ಲೇ ಔಷಧಿಗಳು ಬೇಜಾನಿದೆ, ಅದನ್ನ ಉಪಯೋಗಿಸಿದ್ರೆ ಅಂದ್ರೆ ಇದು ತಡವಾಗಬಹುದು, 1-2 ದಿನ ಜಾಸ್ತಿ ತಗೊಳ್ಬಹುದು, ಪರವಾಗಿಲ್ಲ. ಆದ್ರೆ ಏನು ರೋಗ ನಿರೋಧಕ ಶಕ್ತಿ ಏನ್ ಕಡಿಮೆ ಆಗಲ್ವಲ್ಲ. ನಮ್ಗೆ ಬೇರೆ ಯಾವ್ದು ಕಾಯಿಲೆಗಳು ಬರಲ್ಲ, ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಇದರಿಂದ. ಇದನ್ನು ಬಳಸೋದ್ರಿಂದ ನಮ್ಮ ದೊಡ್ಡವರು ಕೂಡ ಇದನ್ನು ಉಪಯೋಗಿಸಬಹುದು. ಎದೆಗೆಲ್ಲ ಹಚ್ಚಿ ಮಸಾಜ್ ಮಾಡಿದಾಗ ಎದೆಯಲ್ಲಿ ಏನಾದ್ರು ಕಫ ಕಟ್ಟಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ತಲೆಯಲ್ಲಿ ಶೀತ ಆಗಿ ತಲೆನೋವು ಬರ್ತಾ ಇರುತ್ತೆ, ಸಿಡಿತಾ ಇರುತ್ತೆ, ಅದಕ್ಕೂ ಹಚ್ಕೊಳ್ಳೋದು. ಆಮೇಲೆ ಬೆನ್ನಿಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಬೇಡ, ಪಾದಕ್ಕೆ ಹಚ್ಚಬೇಕು. ಚಿಕ್ಕ ಮಕ್ಕಳಿಗೂ ಹಚ್ಬಹುದು, ದೊಡ್ಡವರಿಗೂ ಕೂಡ ಹಚ್ಬಹುದು. ಅದೇ ರೀತಿ ಕಿವಿ ನೋವು, ಎಷ್ಟೋ ಜನ ಮಕ್ಕಳಿಗೆ ಈ ತರ ಅಂದ್ರೆ ವಾತಾವರಣ ಚೇಂಜ್ ಆದಾಗ ಅಥವಾ ಚಳಿಗಾಲದಲ್ಲಿ ಇರ್ಬೋದು, ಮಳೆ ಕಿವಿ ನೋವು ಬರುತ್ತೆ. ಇದು ಹಿಂದೆ ಎಲ್ಲ ಮಾಡ್ತಾ ಇದ್ರು, ಆದ್ರೆ ಈಗೆಲ್ಲ ಡಾಕ್ಟರ್ಸು ಕಿವಿಗೆ ಯಾವುದೇ ರೀತಿ ಎಣ್ಣೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ಎಣ್ಣೆ ಹಾಕಿನೇ ಬೆಳ್ಕೊಂಡ್ ಬಂದಿದೀವಿ. ಯಾವುದೇ ಕಿವಿನೂ ಅಂದ್ರೆ ಕಿವಿ ಏನ್ ಹೋಗಿಲ್ಲ ನಮ್ದು, ಅಥವಾ ಕಣ್ಣೇನ್ ಹೋಗಿಲ್ಲ. ನನ್ ಮಕ್ಳು ಇಬ್ರು ಕೂಡ ಕಿವಿ ಎಣ್ಣೆ ಹಾಕಿ ಬೆಳೆಸಿದೀನಿ, ಇವಾಗ ಕೂಡ ಹಾಕ್ತೀನಿ. ಅವಳಿಗೇನ್ ಕಿವಿ ಯಾರಿಗೂ ಏನ್ ಬಂದ ಆಗಿಲ್ಲ, ನಮ್ಮ ಅಜ್ಜಿ ಹಾಕಿದ್ದು ನಾನ್ ಮಾಡಿದೀನಿ. ಅವ್ರು ಇವಾಗೂ ಕೂಡ ಥಂಡಿ ಆದ್ರೆ ಕಿವಿ ನೋವು ಬಂದ್ರೆ ನಾನು ಯಾವ್ದು ಬೇರೆ ಔಷಧಿ ಕೊಡಲ್ಲ, ಓಂಕಾಳು ಎಣ್ಣೆನೆ ಮಾಡಿ ಹಾಕೋದು. ಅದ್ಭುತವಾಗಿ ಕೆಲಸ ಮಾಡಿದೆ, ಅಂದ್ರೆ ಮಾಡುತ್ತೆ, ಅಂದ್ರೆ ಟ್ರೈ ಮಾಡು. ಆದ್ರೆ ಇವಾಗ ಏನು ಡಾಕ್ಟರ್ಸ್ ಅಂದ್ರೆ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಇವಾಗಿಂದೆಲ್ಲ ರಾಸಾಯನಿಕವಾಗಿ ಬೆಳೆದಿರುವಂತದ್ದು ಯಾವುದು ಶುದ್ಧವಾಗಿಲ್ಲ. ಹಿಂದೆಲ್ಲ ಆದ್ರೆ ನೈಸರ್ಗಿಕವಾಗಿ ಬೆಳೀತಾ ಇದ್ರು, ಸಾವಯವ ಗೊಬ್ಬರದಿಂದ ಬೆಳೆಸ್ತಾ ಇದ್ರು ಎಲ್ಲದು. ತೆಂಗಿನ ಎಣ್ಣೆ ಕೂಡ ಅಷ್ಟು ಶುದ್ಧವಾಗಿರ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಇವಾಗೆಲ್ಲ ಕೆಮಿಕಲ್ ಯುಕ್ತವಾಗಿರುತ್ತೆ. ಯಾವ್ಯಾವ್ದೋ ಎಣ್ಣೆಯಲ್ಲಿ ಬೆಳೆಸಿ ಹಾಕಿದ್ರೆ ಮಕ್ಕಳಿಗೆ ಕಿವಿ ಹೋಗ್ಬೋದು ಅಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ನಮಗ್ ಗೊತ್ತಿದೆ, ನಾವು ಶುದ್ಧವಾಗಿ ಬೆಳೆದಿದೀವಿ ಅಂತ ಗೊತ್ತಿದ್ರೆ ನಾವೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಕಿವಿ 1-2 ಡ್ರಾಪ್ ಮಾಡಿ ಚೆನ್ನಾಗಿ ಮಸಾಜ್, ಹಿಂಗ್ ಕಿವಿ ಒತ್ತಿ ಪ್ರೆಸ್ ಮಾಡಿ ಹಿಂಗ್ ಮಾಡಿದ್ರೆ ಕಿವಿ ನೋವು ಕಡಿಮೆ ಆಗುತ್ತೆ. ಅಂದ್ರೆ ಕಿವಿ ನೋವು
ಕಡಿಮೆ ಆದ್ಮೇಲೆ ಅದನ್ನ ಬಿಟ್ರೆ ಆಯ್ತು. ಮತ್ತೆ ಮತ್ತೆ ಹಾಕೋದ್ ಬೇಡ. ಅಕಸ್ಮಾತ್ ಕಿವಿಯಲ್ಲಿ ಕುಗ್ಗೆ ಗಟ್ಟಿ ಆದ್ರೂ ಕಿವಿ ನೋವು ಬರ್ತಾ ಇರುತ್ತೆ, ಒಂದು ಡ್ರಾಪ್ ಎಣ್ಣೆ ಬಿಟ್ಟಾಗ ಅದು ಕೂಡ ಹೊರಗಡೆ ಬರುತ್ತೆ. ವ್ಯಾಕ್ಸ್ ಅಂತ ನಾವೇನ್ ಹೇಳ್ತೀವೋ ಅದು. ಅದಕ್ಕೆಲ್ಲ ನಾವು ಡಾಕ್ಟರ್ ಹತ್ರ ಹೋದ್ರೆ ಮಿಷನ್ ಹಾಕಿ ತೆಗೆದು ಅದೆಲ್ಲ ಮಾಡೋದ್ರ ಬದಲು ಅದು ನಾವೇ ಮಾಡ್ಕೋಬಹುದು ನನಗೆ. ಅದಕ್ಕೆ ಅಜ್ವಾನ ಅನ್ನೋದು ಅದ್ಭುತವಾದ ಒಂದು ಮನೆಮದ್ದು, ಒಂದು ಅದ್ಭುತವಾದ ಶಕ್ತಿ ಇದೆ ಇದ್ರಲ್ಲಿ. ನಾವು ಬಳಸ್ಕೋಬೇಕು. ಇನ್ನು ತುಂಬಾ ದೊಡ್ಡದು ಇದು ಸಬ್ಜೆಕ್ಟ್. ಸಮಯದ ಅಭಾವ ಸ್ವಲ್ಪ ಇದೆಯಲ್ಲ, ನಾನು ಎಷ್ಟು ಬೇಕು ಅಂದ್ರೆ ದಿನನಿತ್ಯದ ಬಳಕೆಯಲ್ಲಿ ಏನೇನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೆ ಅಷ್ಟೇ. ಅದೇ ರೀತಿ ಅಂದ್ರೆ ತುಂಬಾ ಶೀತ ಆದವು ಕೂಡ ನಾವು ಅಜವಾನನ ಪುಡಿನ ಒಂದ್ ಸ್ವಲ್ಪ ಬೆಲ್ಲದ ಜೊತೆಗೆ ತಿಂತಾ ಬಂದ್ರೆ ಗಂಟ್ಲು ನೋವು ಇರ್ಬೋದು, ಆಮೇಲೆ ಅಂದ್ರೆ ಗಂಟಲು ಕಟ್ಟಿದಿರ್ಬೋದು, ಅದು ಕೂಡ ಹೋಗುತ್ತೆ. ಅಜವಾನ ಕುತ್ಕೊಂಡ್ ಬೆಲ್ಲ ಹಾಕೊಂಡ್ ಬೇಕಾದ್ರು ಅದ್ರ ನೀರನ್ ಬೇಕಾದ್ರು ಕುಡ್ಬೋದು, ಉಂಡೆ ತರ ಮಾಡ್ಕೊಂಡ್ ಬೇಕಾದ್ರು ಬಾಯಲ್ಲಿ ಇಟ್ಕೋಬಹುದು. ಕೆಮ್ಮು ಕಡಿಮೆ ಆಗುತ್ತೆ, ಗಂಟ್ಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನ ಅಂದ್ರೆ ಅಜ್ವಾನನ್ ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಲ್ನಲ್ಲಿ ಹಾಕೊಂಡು ಕುಡಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೊಟ್ಟೆ ಹಗೂರವಾಗುತ್ತಲ್ಲ, ಭಾರವಾಗಿದ್ದು ಕಡಿಮೆ ಆಗ್ತಾ ಬರುತ್ತೆ. ನಮ್ ಹೊಟ್ಟೆ ಭಾರ ಆದ್ರೆ ನಿದ್ದೆ ಬರಲ್ಲ, ಆ ಕಡೆ ಈ ಕಡೆ ಹೊಳ್ತಾ ಇರ್ತೀವಿ, ನಿದ್ದೆ ಸಮಸ್ಯೆ ಆಗ್ಬಿಡುತ್ತೆ. ನಮ್ ಹೊಟ್ಟೆ ಯಾವಾಗ ಭಾರ ಕಡಿಮೆ ಆಗಿರುತ್ತಾ ನಿದ್ದೆ ಚೆನ್ನಾಗ್ ಬರುತ್ತೆ. ನಿದ್ದೆಗೂ ಕೂಡ ಇದು ಒಂದು ಉತ್ತಮ ಔಷಧಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ರೂ ಅಜವಾನ ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಅದೇ ರೀತಿ ಅಜವಾನ ಉರಿಯು ಕೇವಲ ದೇಹದ ಕಫವನ್ನ ಕರಗಿಸೋದಲ್ಲ, ಅದು ಅಜ್ಞಾನದ ಕಫವನ್ನು ಕೂಡ ಕರಗಿಸುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿರುವ ಮಂದತ್ವವನ್ನು ತೆಗೆಯುತ್ತೆ, ಆಲಸ್ಯವನ್ನು ದೂರ ಮಾಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದರ ವಾಸನೆ ಅಷ್ಟು ಘಾಟಾಗಿರುತ್ತೆ, ಅದು ದೇಹ ಮತ್ತು ಮನಸ್ಸಿಗೆ ಹಿತವನ್ನು ಕೊಡುತ್ತೆ, ಮಸಿ ತಂಪು ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅಜವಾನ ಒಂದು ಸಣ್ಣ ಬೀಜ ಇರ್ಬೋದು, ಆದ್ರೆ ಪ್ರಕೃತಿಯ ಒಂದು ವರದಾನ ಅಥವಾ ಮಹಾಶಕ್ತಿ ಅಂತಾನೆ ನಾವು ಹೇಳ್ಬೋದು. ಸಣ್ಣದಾದ್ರೂ ಕೂಡ ಇದು ಶಕ್ತಿಶಾಲಿ ಅಂತ ನಾವು ಹೇಳ್ತೀವಿ. ಅದೇ ಸಣ್ಣ ಪುಟ್ಟ ಅಡಿಗೆಯಲ್ಲಿ ಬಳಸ್ಕೋತಾನು ಬಳಸ್ಕೋಬಹುದು, ಹಾಗೆ ಕೂಡ ನಾವು ಯೂಸ್ ಮಾಡಬಹುದು. ಮಕ್ಕಳಿಗೂ ಕೂಡ ಕೊಡ್ಬೋದು. ಆದ್ರೆ ಬಾಳಂತಿಯರೆಲ್ಲ ಉಪಯೋಗಿಸ್ಕೋಬೇಕಾದ್ರೆ ಸ್ವಲ್ಪ ನೋಡಿ ತಗೋಬೇಕಾಗತ್ತೆ. ಇದು ತುಂಬಾ ಹೀಟ್ ಅಂದ್ರೆ ಉಷ್ಣ ಪ್ರಕೃತಿ ಉಳ್ಳದಾಗಿರೋದ್ರಿಂದ ಬಾಳಂತಿಯರು ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಅಂದ್ರೆ ಉಪಯೋಗಿಸ್ಬೇಕು, ಅವರಿಗೂ ಕೂಡ ಇದು ಡೈಜೆಷನ್ ಒಳ್ಳೇದು. ತುಂಬಾ ಕಡಿಮೆ, ನಾವು ಬಳಸುವಷ್ಟು ಬಾಳಂತಿಯರಿಗೆ ಬೇಕಾಗಲ್ಲ. ಯಾಕಂದ್ರೆ ಮಗು ಹಾಲು ಕುಡಿತಾ ಇರುತ್ತೆ, ಮಕ್ಕಳಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಅಂತ ಕಾರಣದಿಂದ ಬಾಳಂತಿಯರು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಅಂತ ಹೇಳ್ತಾರೆ. ನಾವು ಈ ಅಜ್ವಾನನ ಅಡಿಗೆಗಳಲ್ಲಿ ಅಥವಾ ಯಾವುದೇ ಒಂದು ತಿಂಡಿ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಬಳಸೋದ್ರಿಂದ ನಾವು ದಿನನಿತ್ಯದ ಅಡಿಗೆಯಲ್ಲಿ, ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ದೇಹದ ಸಮತೋಲನ ಕಾಪಾಡಬಹುದು, ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೋಬಹುದು, ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೋಬಹುದು, ಹಿತವಾಗಿ ಇಟ್ಕೊಳ್ಬಹುದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಾಸ್ಟರ್. ಇಲ್ಲಿಯ ತನಕ ನನಗೆ ಅಜ್ವಾನ್ ಬಗ್ಗೆ ಹೇಳಲಿಕ್ಕೆ ಒಂದು ಅದ್ಭುತವಾದ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಎಲ್ಲರೂ ಹಿತಮಿತವಾಗಿ ಈ ಮನೆ ಮದ್ದನ್ನು ಬಳಸಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಅವಕಾಶ ಕೊಟ್ಟಂತಹ ಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೆ ಮಹಾವತಾರ ವೇದಿಕೆಯ ರಂಗನಾಥ್ ಸರ್ ಅವರಿಗೂ ಅನಂತವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಇಲ್ಲಿಯ ಒಂದು ಇವತ್ತಿನ ಒಂದು ಅಜ್ವಾನ್ ಅಥವಾ ಓಮಕಾಳು ಅನ್ನೋದ್ರ ಬಗ್ಗೆ ಸಂಪನ್ನಗೊಳಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್.